ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಹಣ ಇಂದು ಸಂಜೆ 5ಕ್ಕೆ ಈ ಜಿಲ್ಲೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಮತ್ತು ಇಂದಿರಾ ಆಹಾರ ಕಿಟ್ ವಿತರಣೆ ಹಾಗೂ ಪಿಂಚಣಿ ಪಡೆಯುತ್ತಿರುವವರಿಗೆ ಭರ್ಜರಿ ಗುಡ್ ನ್ಯೂಸ್ ಮತ್ತು ರೈತರಿಗೆ ಸಾಲ ಮನ್ನಾ. ವೀಕ್ಷಕರೇ, ನಿಮ್ಮ ಸ್ನೇಹಿತರು ಯಾರಾದರೂ ರೈತರಿದ್ದಾರೆ ಅಂದರೆ ದಯವಿಟ್ಟು ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ಇಂದಿರಾ ಆಹಾರ ಕಿಟ್ ವಿತರಣೆ ಮತ್ತು ಗೃಹಲಕ್ಷ್ಮಿ ಹಣದ ಬಗ್ಗೆ ಬಂದಿರುವಂತಹ ಇಂದು ಸಂಜೆ 5ಕ್ಕೆ ಈ ಜಿಲ್ಲೆಗಳಿಗೆ ಹಣ ಮತ್ತು ಪಿಂಚಣಿ ಹಣ, ಇದ್ರ ಬಗ್ಗೆನೂ ಕೂಡ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಮತ್ತು ರೈತರಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದಾವೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರೇ, ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಇದರ ಜೊತೆಗೆ ಇಂದಿರಾ ಆಹಾರ ಕಿಟ್ ವಿತರಣೆಯಾಗುತ್ತಿದೆ ಮತ್ತು ಪಿಂಚಣಿ ಹಣ ಪಡಿತಾ ಇದ್ದಂತವರಿಗೆ ಡಬಲ್ ಹಣ ಸಿಗ್ತಾ ಇರುವಂತದ್ದು ಹಾಗೂ ರೈತರಿಗೆ ಸಾಲ ಮನ್ನಾ ಆಗ್ತಾ ಇರುವಂತದ್ದು. ಇದರ ಬಗ್ಗೆ ಬಂದಿರುವಂತಹ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಬಹುದು ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಅಪ್ಡೇಟ್ ಹಾಗೂ ಇಂದಿರಾ ಆಹಾರ ಕಿಟ್ ಅಪ್ಡೇಟು, ಇದರ ಜೊತೆಗೆ ಪಿಂಚಣಿ ಹಣ ಮತ್ತು ರೈತರಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಈ 4ರಲ್ಲಿ ಮೊದಲನೆಯ ಅಪ್ಡೇಟ್ ಬಂದ್ಬಿಟ್ಟು ಇಂದಿರಾ ಆಹಾರ ಕಿಟ್ ವಿತರಣೆ. ಹೌದು ಸ್ನೇಹಿತರೆ, ಸರ್ಕಾರದಿಂದ ಇಂದಿರಾ ಆಹಾರ ಕಿಟ್ ಸಿಗ್ತಾ ಇರುವಂತದ್ದು. ಇದರ ಒಂದು ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸಿಕೊಡ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಸರ್ಕಾರದಿಂದ ಇಂದಿರಾ ಆಹಾರ ಕಿಟ್ ವಿತರಣೆಯನ್ನ ಮಾಡುತ್ತೇವೆ ಅಂತ ಕಳೆದ ವರ್ಷದಿಂದನೂ ಕೂಡ ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಯಾವಾಗ ಮಾಡ್ತಾರೆ, ಇವತ್ತು ಮಾಡ್ತಾರ, ನಾಳೆ ಮಾಡ್ತಾರೆ ಅಂತ ನಾವೆಲ್ಲ ಜನಸಾಮಾನ್ಯರು ಕಾಯ್ತಾನೆ ಇದ್ವಿ. ಇಲ್ಲಿ ಕೊನೆಗೂ ಕೂಡ ಇತ್ತೀಚಿನ ಒಂದು ಲೇಟೆಸ್ಟ್ ಮಾಹಿತಿ ಪ್ರಕಾರ ನಿಮ್ಮ ಇಂದಿರಾ ಆಹಾರ ಕಿಟ್ ಅನ್ನೋದು ವಿತರಣೆ ಮಾಡಲಾಗುತ್ತೆ ಸರ್ಕಾರದಿಂದ. ಹಾಗಾದ್ರೆ ಇದು ಯಾರಿಗೆ ಸಿಗ್ತಾ ಇರುವಂತದ್ದು ಅಂತಂದ್ರೆ, ನೋಡಿ, ಯಾರ ಬಳಿ ರೇಷನ್ ಕಾರ್ಡ್ಗಳಿದಾವೆ, ಯಾರ ಪಡಿತರವನ್ನ ತೆಗೆದುಕೊಂಡು ಬರ್ತಾರೆ ಅಂತವರಿಗೆ ಈ ಒಂದು ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತದೆ ಸರ್ಕಾರದಿಂದ. ಹಾಗಾದ್ರೆ ಇದರಲ್ಲಿ ಏನೇನು ಇರ್ತವೆ ಅಂತ ನೋಡೋದಾದ್ರೆ, ಮೊದಲಿಗೆ 1 kg ಇಲ್ಲಿ ಆಯಿಲ್ ಇರುತ್ತೆ, ಕುಕಿಂಗ್ ಆಯಿಲ್ ಇರುತ್ತೆ ನಿಮಗೆ, ಮತ್ತು ಇಲ್ಲಿ 1 kg ಬೇಳೆ ಇರುತ್ತೆ ಮತ್ತು 1 kg ಇಲ್ಲಿ ಯಾವುದಾದ್ರೂ ಒಂದು ಧಾನ್ಯಗಳನ್ನು ನಿಮಗೆ ಕೊಡಲಾಗುತ್ತೆ ಮತ್ತು 1 kg ಇಲ್ಲಿ ಸಾಲ್ಟ್ ಇರುತ್ತೆ ನಿಮಗೆ, ಮತ್ತು ಇಲ್ಲಿ ರಾಗಿ ಆಗಲಿ ಅಥವಾ ಕೆಲವೊಂದು ಕಡೆ ಗೋಧಿ ಆಗಲಿ, ಸೊ ಆ ಒಂದು ಹಿಟ್ಟನ್ನು ನಿಮಗೆ ಕೊಡಲಾಗುತ್ತೆ. ತಲಾ 1 kg ಆಗಿ ಕೊಡಲಾಗುತ್ತೆ. ಟೋಟಲ್ ಆಗಿ 5 ವಸ್ತುಗಳು ನಿಮಗೆ ಈ ಇಂದಿರಾ ಆಹಾರ ಕಿಟ್ನಲ್ಲಿ ಸಿಗ್ತವೆ. ಹಾಗಾದ್ರೆ ಈ ಇಂದಿರಾ ಆಹಾರ ಕಿಟ್ ಯಾವಾಗ ವಿತರಣೆ ಆಗುತ್ತೆ, ಯಾವಾಗಿನಿಂದ ಇದು ನಿಮಗೆ ಸಿಗುತ್ತೆ ಅಂತಂದ್ರೆ, ನೋಡಿ ಸ್ನೇಹಿತರೆ, ಸರ್ಕಾರದಿಂದ ಇಂದಿರಾ ಆಹಾರ ಕಿಟ್ ಅನ್ನೋದು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇನ್ನೇನು ಕೆಲವೇ ದಿನದ ಒಳಗಾಗಿ ಇಂದಿರಾ ಆಹಾರ ಕಿಟ್ ಅನ್ನೋದು ನಿಮಗೆ ವಿತರಣೆ ಆಗುತ್ತೆ. ಅಂದ್ರೆ ಈ ಬರುವಂತಹ ತಿಂಗಳಿನಿಂದಲೇ ನಿಮಗೆ ಇಂದಿರಾ ಆಹಾರ ಕಿಟ್ ಅನ್ನೋದು ವಿತರಣೆ ಮಾಡಲಾಗುತ್ತದೆ ಎನ್ನುವಂತಹ ಒಂದು ವರದಿಗಳು ಲಭ್ಯವಾಗ್ತಾ ಇದಾವೆ. ಇದಾಗಿತ್ತು ಇಂದಿರಾ ಆಹಾರ ಕಿಟ್ ಬಗ್ಗೆ ಬಂದಿರುವಂತಹ ಅಪ್ಡೇಟು. ಇವಾಗ ಗೃಹಲಕ್ಷ್ಮಿ ಹಣದ ಬಗ್ಗೆ ಇಂದು ಸಂಜೆ 5ಕ್ಕೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬರ್ತಾ ಇರುವಂತದ್ದು. ಮತ್ತು ಪಿಂಚಣಿ ಹಣ, ಹೌದು, ಇಲ್ಲಿ ಹಿರಿಯ ನಾಗರಿಕರಾಗಲಿ, ಅಂಗವಿಕಲರಾಗಲಿ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಾಗಲಿ, ಇವ್ರಿಗೂ ಕೂಡ 2x ಅಂತಂದ್ರೆ ಡಬಲ್ ಪೆನ್ಷನ್ ನಿಮಗೆ ಸಿಗ್ತಾ ಇರುವಂತದ್ದು. ಅದು ಹೇಗೆ, ಯಾರ್ಯಾರಿಗೆ ಸಿಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ಅದಷ್ಟೇ ಅಲ್ಲದೆ ಇಲ್ಲಿ ರೈತರಿಗೆ ಸಾಲ ಮನ್ನಾ ಆಗ್ತಾ ಇರುವಂತದ್ದು. ಬನ್ನಿ ಈ ಉಳಿದಂತಹ 3 ಅಪ್ಡೇಟ್ ಅನ್ನು ತಿಳಿಸ್ತಾ ಹೋಗ್ತಾನೆ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ. ನಮ್ಮ ಶ್ರಮಕ್ಕೆ ನಿಮ್ಮಿಂದ ಬಯಸುವುದು ಕೇವಲ ಒಂದೇ ಒಂದು ಲೈಕ್ ಮಾತ್ರ. ನೋಡಿ, ಗೃಹಲಕ್ಷ್ಮಿ ಹಣ ಇಂದು ಸಂಜೆ 5ಕ್ಕೆ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ಇವತ್ತು ಹೇಗೆ ಜಮೆ ಆಗುತ್ತೆ ಅಂತ ನೀವು ಕೇಳಬಹುದು. ನೋಡಿ, DBT ಆಗುತ್ತೆ ನಿಮಗೆ ಹಣ ಅನ್ನೋದು, ಅಂದರೆ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಯಾವ ಸಮಯದಲ್ಲಿ ಯಾವ ಟೈಮ್ನಲ್ಲಿ ಇದು ನಿಮಗೆ ಹಣ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಂದು ಸಂಜೆ ಮೇಲ್ಪಟ್ಟು, ಅಂದರೆ DBT ಏನೇನು ಆಗ್ತಾವಲ್ಲ ಜಾಸ್ತಿ, ಅವೆಲ್ಲವೂ ಕೂಡ ಹಣ ಸಂಜೆ ಮೇಲೆ ಜಾಸ್ತಿ ಆಗ್ತವೆ. ಇಲ್ಲಿ ಕೆಲವರಿಗೆ ಆಲ್ಮೋಸ್ಟ್ ನಮ್ಮ ವೀಕ್ಷಕರಿಗೆ ಅಂತೂ ಬಹಳಷ್ಟು ಜನರು ಕಾಮೆಂಟ್ ಮಾಡಿದ್ದಾರೆ, ಸರ್ ನನಗೆ ಸಂಜೆ ಮೇಲ್ಪಟ್ಟು ಬಂತು ಅಂತ. ನಿನ್ನೆನೂ ಬಂದಿದೆ ಹಣ, ಮೊನ್ನೆನೂ ಬಂದಿದೆ ಹಣ. ಅದೇ ರೀತಿ ಸ್ನೇಹಿತರೆ, ಇವತ್ತೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಎಷ್ಟು ಹಣ ಬರುತ್ತೆ, ಇದು ಯಾವ ಕಂತಿನ ಹಣ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇದು 32ನೇ ಕಂತಿನ ಹಣ. ಹೌದು, ಮತ್ತು ಕೆಲವರಿಗೆ 32ನೇ ಕಂತಿನ ಹಣವನ್ನ ಪಡೆದುಕೊಂಡಂತಹ ಫಲಾನುಭವಿಗಳಿಗೆ 33ನೇ ಕಂತಿನ ಹಣ ಬರ್ತಾ ಇರುವಂತದ್ದು. ಹೌದು ಸ್ನೇಹಿತರೆ, ಇಲ್ಲಿ 2,000 ರೂಪಾಯಿ ಹಣ ಅಂತೂ ನಿಮಗೆ ಖಂಡಿತವಾಗಿಯೂ ಕೂಡ ಬರ್ತಾ ಇರುವಂತದ್ದು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಇದು ಜಮೆ ಆಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ,
ಇಲ್ಲಿ ಬೆಂಗಳೂರು ಸೇರಿದಂತೆ ಪ್ರಮುಖ ಜಿಲ್ಲೆಗಳಿಗೆ ಇವತ್ತು ಸಂಜೆ 5 ಗಂಟೆಯ ಮೇಲ್ಪಟ್ಟು ನಿಮ್ಮ ಹಣ ಅನ್ನೋದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ. ಬೆಂಗಳೂರು ಸೇರಿದಂತೆ ಪ್ರಮುಖ ಜಿಲ್ಲೆಗಳಿಗೆ ಅಂದರೆ ಯಾವ್ಯಾವ ಜಿಲ್ಲೆಗಳು ಬರ್ತವೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಆಲ್ಮೋಸ್ಟು ಎಲ್ಲರಿಗೂ ಕೂಡ ಇಲ್ಲಿ ಕಳೆದ 4-5 ದಿನಗಳಿಂದನೂ ಕೂಡ ಬಂದಿದೆ. ಮತ್ತು ಇವತ್ತು ಯಾರ್ಯಾರಿಗೆ ಬರ್ತಾ ಇದೆ ಅಂತ ನೋಡೋದಾದ್ರೆ ನೋಡಿ, ಯಾರ್ಯಾರಿಗೆ ಬಂದಿಲ್ಲ ಇಲ್ಲಿ 4-5 ದಿನ ಆದ್ರೂ ಕೂಡ ಈ ಒಂದು ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಅಂತಹ ಫಲಾನುಭವಿಗಳ ಖಾತೆಗಳಿಗೆ ಸ್ನೇಹಿತರೆ ಇಂದು ಸಂಜೆ 5 ಗಂಟೆಯ ಮೇಲ್ಪಟ್ಟು ನಿಮಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಅನ್ನ ಕೊಡಲಾಗಿದೆ. ಮತ್ತು ಸ್ನೇಹಿತರೆ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಗೃಹಲಕ್ಷ್ಮಿ ಹಣದಲ್ಲಿ ನಿಮ್ಗೇನಾದ್ರೂ ಸಮಸ್ಯೆ ಆಗಿತ್ತು ಅಂತಂದ್ರೆ ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ, ನಾನೇ ನಿಮಗೆ ಖುದ್ದಾಗಿ ರಿಪ್ಲೈ ಮಾಡ್ತೇನೆ. ನೋಡಿ, ನಾನು ಪ್ರತಿಯೊಬ್ಬರ ಕಾಮೆಂಟ್ಗಳನ್ನು ಕೂಡ ನೋಡ್ತೇನೆ. ನೋಡಿ, ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಜನರು ಕಾಮೆಂಟ್ ಮಾಡಿದ್ರಿ. ಥ್ಯಾಂಕ್ಸ್ ಯಾರ್ಯಾರು ಕಾಮೆಂಟ್ ಮಾಡಿದ್ರಿ. ಯಾಕಂತಂದ್ರೆ ಹಣ ಬಂದಿದೆ ಅಂತ ಬಹಳಷ್ಟು ಜನರು ಕಾಮೆಂಟ್ ಮಾಡಿದ್ರಿ. ಹಾಗಾಗಿ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ನಿಮ್ಮ ಒಂದು ಕಾಮೆಂಟಿಂದ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಒಂದು ನಂಬಿಕೆ ಕೂಡ ಬರುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಪಿಂಚಣಿ ಹಣ. ಸ್ನೇಹಿತರೆ, ಈ ತಿಂಗಳ ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಡಲಾಗಿದೆ ಸರ್ಕಾರದಿಂದ. ಪಿಂಚಣಿಯನ್ನ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಡಬಲ್ ಗುಡ್ ನ್ಯೂಸ್. ಹೌದು, ಹಿರಿಯ ನಾಗರಿಕರ ಪಿಂಚಣಿ, ಅಂಗವಿಕಲರ ಪಿಂಚಣಿ, ವಿಧವಾ ವೇತನ ಪಿಂಚಣಿಯನ್ನ ಪಡಿತಾ ಇದ್ದಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಹಾಗಾದ್ರೆ ಏನದು ಅಂತ ತಿಳಿಸಿಕೊಡ್ತಾನೆ. ಇದ್ರ ಜೊತೆಗೆ ರೈತರಿಗೆ ಸಾಲ ಮನ್ನಾ ಆಗ್ತಾ ಇರುವಂತದ್ದು, ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನಿಂಬಳಿ ಬಿಚ್ಚಿಡ್ತಾನೆ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಮತ್ತು ವಿಡಿಯೋಕ್ಕೆ ಯಾರು ಇನ್ನೂ ಲೈಕ್ ಮಾಡಿಲ್ಲ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಸ್ನೇಹಿತರೆ ನೋಡಿ, ಪಿಂಚಣಿ ಹಣ ಸರ್ಕಾರದಿಂದ ಹಿರಿಯ ನಾಗರಿಕರ ಪಿಂಚಣಿ, ವಿಧವಾ ವೇತನ ಪಿಂಚಣಿ ಮತ್ತು ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಡಬಲ್ ಸಿಗ್ತಾ ಇರುವಂತದ್ದು ನಿಮ್ಮ ಒಂದು ಪಿಂಚಣಿಯ ಮೊತ್ತ, ನಿಮ್ಮ ಒಂದು ಪೆನ್ಷನ್ನು, ನಿಮ್ಮ ಒಂದು ಪಿಂಚಣಿ, ನಿಮ್ಮ ಒಂದು ಮಾಸಾಶನ ಅನ್ನೋದು ಈ ಒಂದು ತಿಂಗಳು ಏನಾಗ್ತಾ ಇದೆ ಅಂತಂದ್ರೆ ಡಬಲ್ ಹಣ ಸಿಗ್ತಾ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಯಡಿ ನೀವೇನಾದ್ರೂ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ರಿ ಅಂತಂದ್ರೆ ಕಳೆದ 3-2 ತಿಂಗಳುಗಳಾಯ್ತು ನಿಮ್ಗೆ ಹಣ ಅನ್ನೋದು ಬಾಕಿನೇ ಇರ್ತಾ ಇದೆ. ಅಂತಂದ್ರೆ ಒಂದೊಂದು ತಿಂಗಳು ಬರ್ತಾ ಇದೆ, ಒಂದೊಂದು ತಿಂಗಳು ಬರ್ತಾ ಇಲ್ಲ. ಹಾಗಾಗಿ ನಿಮ್ಗೆ ಹಿಂದಿನ ತಿಂಗಳಿನ ಒಂದು ಏನು ಪಿಂಚಣಿ ಇರುತ್ತೆ ಅಲ್ಲ, ಆ ಪಿಂಚಣಿಯ ಬಾಕಿ ಮೊತ್ತವನ್ನ ಸೇರಿಸಿ ಮತ್ತು ಈ ತಿಂಗಳ ಮೊತ್ತವನ್ನ ಸೇರಿಸಿ ಬರೋಬ್ಬರಿ 2 ತಿಂಗಳ ಹಣವನ್ನ ಒಂದೇ ಬಾರಿಗೆ ನಿಮ್ಗೆ ಜಮೆ ಮಾಡ್ತಾ ಇದ್ದಾರೆ. ಅಂದ್ರೆ ಡಬಲ್ ಹಣ ನಿಮ್ಗೆ ಬರ್ತಾ ಇರುವಂತದ್ದು. ಡಬಲ್ ಅಂದ್ರೆ ಹಿಂದಿನ ಒಂದು ಪೆಂಡಿಂಗ್ ಹಣ ಮತ್ತು ಈ ತಿಂಗಳಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇರುವಂತದ್ದು. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ಕೂಡ ನೋಡಿ. ನಿಮ್ಮ ಒಂದು ಪಿಂಚಣಿ ಹಣ ಏನಿದೆ ಅಲ್ಲ, ಸರ್ಕಾರದಿಂದ ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇದ್ರಿ ಅಂತಹ ಒಂದು ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ನಾನು ಹೇಳಿದೆ. ಸೊ ಏನಂತಂದ್ರೆ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಸೌಲಭ್ಯಗಳು ಅಂತಂದ್ರೆ ಇವಾಗ ಹಿರಿಯ ನಾಗರಿಕರು ಅಂದ್ರೆ ಮೆಡಿಕಲ್ ಆಗಲಿ ಮತ್ತು ಇನ್ನಿತರ ಚೆಕಪ್ ಆಗಲಿ ಮತ್ತು ಬಸ್ ಸೌಲಭ್ಯ ಆಗಲಿ, ಇವೆಲ್ಲವೂ ಕೂಡ ಇವೆಲ್ಲ ಸೌಲಭ್ಯಗಳು, ಅನೇಕ ರೀತಿಯ ಸೌಲಭ್ಯಗಳು ಉಚಿತವಾಗಿರ್ತವೆ. ಅದೇ ರೀತಿ ಅಂಗವಿಕಲರಿಗೆ ತುಂಬಾ ಸೌಲಭ್ಯಗಳು, ವಾಹನವನ್ನು ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಇವೆಲ್ಲ ಸೌಲಭ್ಯಗಳು ನಿಮ್ಗೆ ಇದರ ಜೊತೆಗೆ ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂಥವ್ರಿಗೂ ಕೂಡ ನಿಮಗೆ ವೇತನ ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಯೋಜನೆಗಳು ಇದಾವೆ. ಅವಕ್ಕೆ ನೀವು ಮತ್ತು ನಿಮ್ಗೆ ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳಿಗೂ ಕೂಡ ಅಂದ್ರೆ ಸ್ಟಡಿ ಏನಾದರೂ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ಅನ್ನೋದು ಕಾದಿರುತ್ತೆ. ಹಾಗಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇರಿ, ನಿಮಗೆ ತುಂಬಾನೇ ಉಪಯೋಗ ಆಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸ್ನೇಹಿತರೆ, ಇವಾಗ ಕೊನೆಯ ಅಪ್ಡೇಟ್ ಬಂದ್ಬಿಟ್ಟು ರೈತರಿಗೆ ಸಾಲ ಮನ್ನಾ. ಹೌದು ಸ್ನೇಹಿತರೆ, ರೈತರಿಗೆ ಸಾಲ ಮನ್ನಾ ಮಾಡಲು ಮುಂದಾಗಿರುವಂತದ್ದು ಸರ್ಕಾರ. ಇದರ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟನೆಯನ್ನೇ ನೀಡಿದ್ದಾರೆ. ಹೌದು, ನಾವು ರೈತರಿಗೆ ಸಾಲ ಮನ್ನಾ ಮಾಡ್ತೇವೆ. ಇದನ್ನ ನಾವು 100% ಭರವಸೆ ಕೊಡ್ತೇವೆ ರೈತರಿಗೆ. ರೈತರ ಒಂದು ಸಾಲ ಏನ್ ಲೋನ್ ಇರುತ್ತೆ ಅಲ್ಲ, ಅದನ್ನ ನಾವು ಮನ್ನಾ ಮಾಡ್ತೇವೆ ಅಂತ ಸ್ವತಃ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ನಿಮ್ಮ ಒಂದು ಏನು ಸಾಲ ಮನ್ನಾ ಇದೆ ಅಲ್ಲ, ಇದು ಆದಷ್ಟು ಬೇಗನೆ ಆಗುತ್ತೆ. ಯಾಕಂತಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಸಾಲ ಮನ್ನಾ ಮಾಡ್ತಾರೆ ಅಂತ ನಿಮ್ಗೆ ತಿಳಿಸ್ತೇನೆ. ನೋಡಿ, ಗಮನವಿಟ್ಟು ನೋಡಿ. ಮತ್ತು ಯಾರಾದರೂ ನಿಮ್ಮ ರೈತರು ನಿಮ್ಗೆ ಗೊತ್ತಿರ್ತಾರೆ ಅಂದ್ರೆ ಅವರಿಗೆ ತಕ್ಷಣ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಒಂದು ಶೇರು ಇನ್ನೊಬ್ಬರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ರೈತರಿಗೆ ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ಏನ್ ಹೇಳ್ತೇನೆ ಅಂತಂದ್ರೆ, ಸರ್ಕಾರ ಇವಾಗ ಏನ್ ಕೆಲಸ ಮಾಡ್ತಾ ಇದೆ ಅಂತ ನೀವು ಕೇಳ್ಬೋದು. ನೋಡಿ, ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಕೃಷಿ ಸಾಲ ಅಂದ್ರೆ ಯಾವ ರೈತರು ಯಾವ್ಯಾವ ಬ್ಯಾಂಕಿನಲ್ಲಿ ಸಾಲವನ್ನ ತೆಗೆದುಕೊಂಡಿದ್ದಾರೆ, ಎಷ್ಟು ಬ್ಯಾಂಕಿನಲ್ಲಿ ಸಾಲವನ್ನ ತೆಗೆದುಕೊಂಡಿದ್ದಾರೆ ಮತ್ತು ಖಾಸಗಿ ಕಂಪನಿಯಲ್ಲಿ ಸಾಲವನ್ನ ತೆಗೆದುಕೊಂಡಿದ್ದಾರಾ ಅಥವಾ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲವನ್ನ ತೆಗೆದುಕೊಂಡಿದ್ದಾರಾ, ಎಲ್ಲೆಲ್ಲಿ ಎಷ್ಟು ಸಾಲವನ್ನ ಇವರು ತೆಗೆದುಕೊಂಡಿದ್ದಾರೆ ಅಂತ ಪತ್ತೆ ಹಚ್ಚುತ್ತಾ ಇರುವಂತದ್ದು ನಿಮ್ಮ ಒಂದು ವರದಿಯನ್ನ ಸರ್ಕಾರ ನಿಮ್ಮ ಒಂದು ಬ್ಯಾಂಕ್ ಬಳಿ ನಿಮ್ಮ ಒಂದು ಲಿಸ್ಟ್ ಅನ್ನ ತೆಗೆದುಕೊಳ್ತಾ ಇರುವಂತದ್ದು ಸ್ನೇಹಿತರೆ. ಹಾಗಾಗಿ ನಿಮ್ಮ ಒಂದು ಏನು ಈ ಸರ್ಕಾರದಿಂದ ಸಿಗ್ತಾ ಇರುವಂತಹ ಈ ಹಣ ಅಂದ್ರೆ ಸಾಲ ಮನ್ನಾ, ಎಷ್ಟು ಸಾಲ ಮನ್ನಾ ಆಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಲಿಮಿಟ್ ಇದುವರೆಗೂ ಕೂಡ ತಿಳಿಸಿಲ್ಲ. ಇಲ್ಲಿ ಅಂದಾಜು ನೀವು ಹೇಳ್ಬೋದು, ಸರ್ ನಾವು 50,000 ರೂಪಾಯಿ ಸಾಲ ಮಾಡಿದ್ದೇವೆ, ಅದು ಮನ್ನಾ ಆಗುತ್ತೆ ಅಂತ ನೀವು ಕೇಳ್ಬೋದು. ಇನ್ನು ಕೆಲವೊಬ್ರು ಕೇಳ್ಬೋದು, ಸರ್ ನಾವು 5 ಲಕ್ಷ ಸಾಲ ಮನ್ನಾ ಮಾಡಿದ್ದೇವೆ, ಇದು ಸಾಲ ಮಾಡಿದ್ದೇವೆ, ಅದು ಮನ್ನಾ ಆಗುತ್ತಾ ಅಂತ ಕೇಳ್ಬೋದು. ಇನ್ನು ದೊಡ್ಡ ರೈತರು ಇರ್ತಾರೆ, ಅಂದ್ರೆ ಇವಾಗ ಸಣ್ಣ ರೈತರಿಗೆ ಈ ಒಂದು ಸಾಲ ಮನ್ನಾ ಆಗುತ್ತಾ ಅಥವಾ ದೊಡ್ಡ ರೈತರಿಗೆ ಇದು ಸಾಲ ಮನ್ನಾ ಆಗುತ್ತಾ ಅಥವಾ ಎಲ್ಲರಿಗೂ ಕೂಡ ಇದು ಸಾಲ ಮನ್ನಾ ಆಗುತ್ತಾ ಅಂತ ನಾವು ಇನ್ನೂ ಕೂಡ ನೋಡ್ಬೇಕಾಗಿದೆ. ಆದ್ರೆ ಸಾಲ ಮನ್ನಾ ಆಗೋದಂತೂ ಖಚಿತವಾಗಿದೆ. ಯಾರ್ಯಾರು
ಇಲ್ಲಿ ಕೃಷಿ ಸಾಲವನ್ನ ತೆಗೆದುಕೊಂಡಿದ್ದೀರಾ ಅಂದ್ರೆ ಯಾರ್ಯಾರು ರೈತರು ಸಾಲವನ್ನ ತೆಗೆದುಕೊಂಡಿದ್ದೀರಾ, ನಿಮ್ಮೊಂದು ಸಾಲ ಅನ್ನೋದು ಮನ್ನಾ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಅಂತೂ ಬೇಡವೇ ಬೇಡ. ಇದು ಪ್ರೊಸೆಸಿಂಗ್ ನಲ್ಲಿದೆ. ಇವಾಗ ನೀವು ಎಷ್ಟು ಸಾಲವನ್ನ ಮಾಡಿದ್ದೀರಿ ಅಂದ್ರೆ ಎಲ್ಲಾ ಬ್ಯಾಂಕ್‌ಗಳು ನಮ್ಮ ಬಳಿ ಇಂಥವರು ಇಷ್ಟು ಒಂದು ಸಾಲವನ್ನ ಮಾಡಿದ್ದಾರೆ ಅಂದ್ರೆ ಟೋಟಲ್ ನಮ್ಮ ಬ್ಯಾಂಕ್‌ನಲ್ಲಿ ರೈತರು ಇಷ್ಟು ಸಾಲ ಮಾಡಿದ್ದಾರೆ ಅಂತಂದ್ರೆ ಇವಾಗ ನೀವು ಒಂದು 50,000 ಸಾಲ ಮಾಡಿರ್ತೀರ ಅಂತ ಅನ್ಕೊಳ್ಳಿ ಬ್ಯಾಂಕ್‌ನಲ್ಲಿ. ಹಾಗೆ ಇಲ್ಲಿ ಕೆಲವರು ಇಲ್ಲಿ 50,000 1,00,000 2,00,000 ಹಿಂಗೆ ಮಾಡಿರ್ತಾರೆ. ಟೋಟಲ್ ಬ್ಯಾಂಕ್ ಎಷ್ಟು ಕೊಟ್ಟಿರುತ್ತೆ ಅಂದ್ರೆ ಎಲ್ಲರಿಗೂ ಸೇರಿ ಒಂದು 5 ಕೋಟಿವರೆಗೂ ನಿಮಗೆ ಎಲ್ಲ ರೈತರಿಗೂ ಸೇರಿ ಕೊಟ್ಟಿರುತ್ತೆ. ಆ ಒಂದು ಲಿಸ್ಟ್ ಅನ್ನ ಬ್ಯಾಂಕು ಸರ್ಕಾರಕ್ಕೆ ವರದಿ ಮಾಡ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಬ್ಯಾಂಕ್‌ಗಳಿಂದನೂ ಕೂಡ ಸರ್ಕಾರ ಲಿಸ್ಟ್ ಅನ್ನ ತೆಗೆದುಕೊಳ್ತಾ ಇರುವಂತದ್ದು. ಟೋಟಲ್ ಎಷ್ಟು ಸಾಲ ಬಾಕಿ ಇದೆ ಅಂತ ಅದ್ರ ಮೇಲೆ ಖಚಿತವಾಗುತ್ತೆ ನಿಮಗೆ ಕೊನೆಯದಾಗಿ ಎಷ್ಟು ಸಾಲವನ್ನ ಮನ್ನಾ ಮಾಡ್ತಾರೆ ಅಂತ ಸ್ನೇಹಿತರೆ. ನೋಡಿ, ಇದಾಗಿತ್ತು ಇವತ್ತಿನ ಅಪ್ಡೇಟ್‌ಗಳು. ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಒಳ್ಳೆಯ ಇನ್ಫಾರ್ಮೇಷನ್ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ಮುಂದೆ ಇರುತ್ತೆ, ಕಾಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಕೊನೆಗೆ ಇನ್ನೊಂದು ಮಾತು ಹೇಳೋದು ಮರೆತೆ, ನೋಡಿ ಇಲ್ಲಿ ಪಿಂಚಣಿ ಹಣ ಏನು ಸಿಗ್ತಾ ಇದೆಯಲ್ಲ, ಇದು ಎಲ್ಲರಿಗೂ ಹೇಳಿದ್ದೆ ನಾನು. ವಿಧವಾ ವೇತನ, ಅಂಗವಿಕಲರು ಮತ್ತು ಇಲ್ಲಿ ಹಿರಿಯ ನಾಗರಿಕರು ಮತ್ತು ಎಲ್ಲಾ ಪಿಂಚಣಿದಾರರಿಗೂ ಕೂಡ. ನೋಡಿ, ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಪ್ಡೇಟ್ ಅಲರ್ಟ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.